ಬಟ್ ಕಿರಿಕೇನು ಆಗಿಲ್ಲ. ಡಿಮಾರ್ಟ್ಗೆ ಹೋಗ್ಬೇಕಿತ್ತು, ಈಗ ಶೂಸ್ ತೊಗೋಬೇಕಂತೆ. ಕಾಲೇಜ್ಗೆ ಏನೂ ಆಗಿಲ್ಲ. ಸುಮ್ಮನೆ ಕಳಿಸ್ಬಿಟ್ಟು ನನಗೆ ತಲೆ ತಿಂತಾರೆ. ಜಾಸ್ತಿ ರಾತ್ರಿ ಹೊತ್ತಲ್ಲಿ ಡಿಮಾರ್ಟ್ಗೆ ಹೋಗಿ ನನ್ನೂ ಕರ್ಕೊಂಡು ಹೋಗ್ತಾರೆ. ಇವನ್ನೆಲ್ಲರಿಗೂ ಬ್ರದರ್ 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 ಅಂತ ಕೊಯ್ಯೋದು, ಬ್ರದರ್ ಬ್ರದರ್ ಅಂತ ಕೊಯ್ಯೋದು. ಯಾರು ಇರಲಿಲ್ಲ ವ್ಲಾಗ್ ಮಾಡೋಕ್ಕೆ, ಕಂಟೆಂಟ್ ಇವನು ಒಬ್ಬನೇ ಇರೋದು. ಅದಕ್ಕೆ ಕಂಟೆಂಟ್ ನಾನು ಕಂಟೆಂಟ್ ಸಾರ್ವಜನಿಕ ಪಿ.ಎಚ್.ಡಿ ಹೆಂಗ ನಮ್ಗೆ ಇವನು ಗುರು ಹೆಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಏನಾದ್ರೂ ಇನ್ನು ಕರ್ಕೊಂಬರೋದು ಬರ್ತಂತೆ ನೋಡ್ರಿ ಗೈಸ್. ಪೃಥ್ವಿ ಅವ್ರ ಅಮ್ಮಂಗೆ ಇಲ್ಲೇ ಮನೆ ಕೆಳಗಡೆ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದವನೆ. ಅಲ್ಲ ಏನೇನೋ ಆಗಿದೆ, ಸೀನ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ನಮ್ಮ ಅಮ್ಮನಿಗೆ ಮನೆ ಮುಂದೆ ನಿಂತ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ಬಂದ್ರೆ ಇಲ್ಲಿ ಮಾಡಿದ್ದೆ ಹೇಳಿದ್ದೇನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಂಗೂ ಒಂದು ಸಪ್ಪೆ ಕೊಟ್ಟ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ನಮಸ್ಕಾರ ಗೈಸ್. ಶಮಂತಿಗೆ ಶೂ ಬೇಕಂತ ಡಿಮಾರ್ಟಿಗೆ ಬರ್ತೀನಿ. ಇಲ್ಲಿ 500 ಅವ್ರ ಅಮ್ಮ ಶೂ ತೊಗೊಂಡ್ಬಾ ಅಂತ ಕಳಿಸೋರು. ಹುಡುಕ್ತಾ ಇದ್ದಾನೆ ಇಲ್ಲಿ ಯಾವ ಶೂ ತೊಗೊಳ್ಬೇಕಂತ. ಶಮಂತ್ ಯಾವ ಶೂ ಬೇಕು? ಬ್ಲ್ಯಾಕಾ? ಯಾಕೆ ಬ್ಲ್ಯಾಕು? ಕಾಲೇಜಲ್ಲಿ ಹೇಳಿದ್ದು ಅದಕ್ಕೆ. ಕಾಲೇಜಲ್ಲೇ ಶೂ ಕೇಳು, ಅವರೇ ಕೊಡ್ತಾರೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಯಾಕೆ ಕೊಡಲ್ವಾ? ಯಾಕೂ ಸುತ್ತಾಡೋದು ಗೈಸ್. ಕಂಟೆಂಟ್ ಮಾತು ಕತೆ ನಡೀತಾರೆ. ಎಲ್ಲರೂ ಹೇಳ್ತಿದ್ದಾರೆ ಸ್ವಲ್ಪ ಬೋರಿಂಗ್ ಅನಿಸಿದೆ ಅಂತ. ಕಾಮಿಡಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇವನು ಕಾಮಿಡಿ ಮಿಕ್ಕಿ ಟೈಮಲ್ಲಿ ಹೆವಿ ಜೋಕ್ಸ್ ಮಾಡ್ತಾನೆ. ನಾವೆಲ್ಲ ರೆಕಾರ್ಡೇ ಮಾಡಿರಲ್ಲ. ರೆಕಾರ್ಡ್ ಮಾಡಿದ್ರು ಎಡಿಟ್ ಮಾಡಕ್ಕೆ ಯಾರು ಇಲ್ಲ. ನಾವು ಚಿಕ್ಕವರಿಂದ ಕಂಟೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇವಾಗ ಬ್ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಷ್ಟಕ್ಕೆ ನಮ್ಮ ಅಣ್ಣನ ಹೆಸರು ದಾಸ್ತ. ನಮ್ಮ ಅಣ್ಣ ಕೈ ಹತ್ರ ಒಂದೇ ಗೂಸ. ನಮ್ಮ ಅಣ್ಣ ಕೈ ಗೂಸ ತಿಂದ್ರೆ ಮಶಾನದಲ್ಲೇ ವಾಸ. ನಿಮ್ಗೆ ಮನೆ ಬೇಕು ಮಶಾನ ಬೇಕಾ ಡಿಸೈಡ್ ಮಾಡಲ್ಲ. ನೋಡೋಣ ಮುಂದೆ ಯಾವ್ದಾದ್ರು ನಾಯಿಗಳು ಸಿಕ್ಕಿದ್ರೆ ಪ್ರತಿ ನಾಯಿಗಳ ಜೊತೆ ಮಸ್ತಿ ಮಾಡ್ತಾನೆ. ಅದನ್ನೇ ಬ್ಲಾಗ್ ಥರ ಮಾಡ್ತೀವಿ. ಲೆಕ್ಕಿನ್ ಬಕ್ಚೋದಿ ಮಾತ್ರ ಸ್ವಲ್ಪ ಹೋಗಲ್ಲ ಗೈಸ್. ಇಲ್ಲಿ ನೋಡಿ ರಿತೇಶ್ಗೆ ಚಡ್ಡಿ. ರಿತೇಶ್ ಚಡ್ಡಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಗೈಸ್ ಡಿಮಾರ್ಟಿಂದ ಬಂದ್ವಿ. ಅಲ್ಲೇನು ಬ್ಲಾಗ್ ಮಾಡೋಕ್ಕಾಗಿಲ್ಲ, ತುಂಬ ಜನ ಇದ್ರು. ನಮ್ಗೆ ಮಾಡಕ್ಕೆ ಒಂಥರ ಆಗೋಯ್ತು. ಈಗ ನಮ್ಮ ತುಂಬ ಹ್ಯಾಂಡಲ್ ಮಾಡ್ತಾನೆ ಕ್ಯಾಮ್ರಾನ. ಇವಾಗ ಡಿಮಾರ್ಟಲ್ಲಿ ಶೂ ತೊಗೊಂಡಾಯ್ತು. ನೆಕ್ಸ್ಟು ತಿನ್ನೋಣ ಅಂತ ಪ್ಲಾನ್ ಮಾಡಿ ಬರೀ ಸ್ಯಾಂಡ್ವಿಚ್ ಹೋಗ್ತಾ ಇದ್ದೀವಿ. ಅಂತಾನೆಲ್ಲ ಒಂದು ಮಸ್ತಾಗಿ ಕೈಸಾ ಬೋಲೆ ತೋ ಕೈಸಾ. ಈಗ ತಿನ್ನಕ್ಕೆ ಅಂತ ಹೋಗ್ತಿದ್ದೀವಿ. ಹುಡುಕಾನ ಯಾರು ತಿನ್ನಕ್ಕೆ. ಏನು ಬ್ರೋ ಸಮಾಚಾರ? ಮಸ್ತು ಸಮಾಚಾರ. ವಿಜಯ ಕಾಲೇಜ್ ಸೇರ್ಬಿಟ್ಟಿದ್ದೀನಿ. ಅನುಭವಿಸ್ಬೇಕು. ತುಂಬ ಅನುಭವಿಸ್ತಾನೆ. ಏನು ಬಿಡಪ್ಪ ನೀವು. ಬಾಯ್ ಮಚ್ಚ. ಬಾಯ್. ನಾನು ಹೋಗ್ತೀನಿ. ನನ್ನ ತಮ್ಮ ಮೈದಾ. ಬಾಯ್. ನಾಳೆ ಸಿಗೋಣ. ವೆರೈಟಿ ಏನದು? ವೆರೈಟಿ ದೋಸೆ. 99 ವೆರೈಟಿ ದೋಸೆಗೆ ಹೋಗಿದ್ವಿ. ದೋಸೆ ಮಾತ್ರ ಸಗದಾಗಿತ್ತು. ಇನ್ನೂ ವೆರೈಟೀಸ್ ಇದೆ, ಬೆಜ್ಜಾನ್ ವೆರೈಟೀಸ್ ಇದ್ರು. ಹೈಲಿ ರೆಕಮೆಂಡೆಡ್ ಗೈಸ್. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಮಾತ್ರ. ಎಲ್ಮಚ್ಚ ಬರೋದು ಕೃಷ್ಣ ಹೋಟ್ಲ್ ಹತ್ರ. ಕೃಷ್ಣ ಹೋಟ್ಲ್ ಹತ್ರ ಪಕ್ಕದಲ್ಲಿ ಬಟ್ಟೆ ಅಂಗಡಿ ಇದೆಯಲ್ಲ, ಅದ್ರ ಮುಂದೆ ಸ್ಟ್ರೀಟ್ ಸೈಡಲ್ಲಿ ಹಾಕೊಂಡಿದ್ದಾರೆ. ಸಗದಾಗಿದೆ ಮಾತ್ರ ಟೇಸ್ಟು. ಮಸ್ಟ್ ಟ್ರೈ. ತುಂಬಾ ಕಮ್ಮಿ ರೇಟ್. 50 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ನಾವು 60 ರೂಪೀಸ್ ಯಾವುದೋ ಪ್ಲೇನ್ ದೋಸೆ ತೊಗೊಂಡ್ವಿ. ಪ್ಲೇನ್ ದೋಸೆ 30 ಸ್ಟಾರ್ಟ್ ಆಗುತ್ತೆ. ಆದರೆ ನಿಮಗೆ ಟೇಸ್ಟ್ ಚೆನ್ನಾಗಿರೋದು ಬೇಕು ಅಂದರೆ ನಿಮಗೆ ಮ್ಯಾಕ್ಸ್ 100 ತನಕ ಇರುತ್ತೆ ಅಷ್ಟೇ ಮೆನ್ಯೂಲಿ. ಒಂದೇ ಒಂದು ದೋಸೆ ಪುಟ್ಟು ಹೊಟ್ಟೆ ತುಂಬಿಡುತ್ತೆ. ಪಕ್ಕರ ಸದ್ಯಕ್ಕೀಗ ತಿಂದಾಯಿತು, ಎಲ್ಲ ಕೆಲಸ ಮುಗೀತು. ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಎಂಜಾಯ್ ಮಾಡಿ ಮನೆಗೆ ಹೋಗೋ ತನಕ. ಸೊ ಗೈಸ್ ಈಗ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊಂಟಿದ್ದೀವಿ. ನೋಡ್ಬೋದು ಏನಿಲ್ಲ, 99 ವೆರೈಟಿ ಅನ್ನೋ ದೋಸೆ. ಅಂದರೆ ಇವ್ನಿಗೆ ಮೀನ್ ಶೂಸ್ ತೊಗೊಳಕ್ಕೆ ಅಂತ ಹೋಗಿದ್ದಿದ್ದು ಸ್ಟಾರ್ಟಿಂಗಲ್ಲಿ ನೀವು ನೋಡೋದಕ್ಕೆ. ಎಲ್ಲರೂ ಹೇಳ್ತಿದ್ರಿ ನೀವು ಒಂದು ಸ್ವಲ್ಪ ಕಾಮಿಡಿಯಾಗಿ ಮಾಡ್ರೋ, ಮೀಮ್ಸ್ ಹಾಕ್ರೋ, ಅದು ಇದು ಅಂತ. ಇವಾಗ ನೋಡ್ತೀನಿ, ಟ್ರೈ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಎಡಿಟ್ ಮಾಡೋಕ್ಕೆ. ಎಷ್ಟಾಗುತ್ತೋ ಅಷ್ಟು ಪಂದ್ಯಾಗಿ ಟ್ರೈ ಮಾಡ್ತೀನಿ. ನಾಳೆನೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಗ್ಯಾಪ್ ಬಿಡಬಾರ್ದು, ಕನ್ಸಿಸ್ಟೆಂಟ್ ಆಗಿರಬೇಕು ಅಂತ.
ನೋಡ್ರಿ ಇನ್ನು ವ್ಲಾಗ್ಸ್ ಬರ್ತಾ ಇರುತ್ತೆ ಕ್ರೇಜಿ ಆಗಿರೋದು. ಏನು ಹೇಳ್ತೀಯ? ಸ್ವಲ್ಪ ದಿನ ವೆಯ್ಟ್ ಮಾಡಿ, ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ, ಸ್ವಲ್ಪ ದಿನ ಆಗುತ್ತೆ ನಾನಪ್ಪ ಎಲ್ಲ ಗೊತ್ತಾಗುತ್ತೆ. ಬರ್ತಾ 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 ಇನ್ನೂ ಸಖತ್ತಾಗಿರುತ್ತೆ ಕಾಂಟೆಂಟ್ಸ್ ಎಲ್ಲ. ಮಸ್ಟ್ ವಾಚ್ ಅಷ್ಟೇ. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಎಲ್ರಿಗೂ share ಮಾಡಿ, ಮರಿಬೇಡಿ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಷ್ಟೇ. ಇನ್ನೂ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಫಸ್ಟ್ ವ್ಲಾಗಲ್ಲಿ ಗೊತ್ತಾಯಿತು, ಆದರೆ ಏನೂ ಅಷ್ಟು ಇರಲಿಲ್ಲ, ಬೋರಿಂಗ್ ಆಗಿತ್ತು ಅಂತ. ಇದರಲ್ಲೂ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಅಂದರೆ ನೆಕ್ಸ್ಟ್ ವ್ಲಾಗ್ ಇನ್ನೂ ಬರುತ್ತೆ, ಸಗದಾಗಿರುತ್ತೆ. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್. ಥ್ಯಾಂಕ್ ಯು ಸೊ ಮಚ್. ಬಾಯ್. ಅಷ್ಟೇ.